ಪ್ರಶ್ನೆ ಮಾಡಲು ನಿರ್ಧಾರವನ್ನ ಮಾಡಿದ್ದಾರೆ ದಳಪತಿ. ಅತಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿರುವಂತಹ ಟಿವಿಕೆ ಸಂವಿಧಾನ ಪ್ರಕಾರ ಟಿವಿಕೆಗೆ ಆಹ್ವಾನವನ್ನ ನೀಡಿದ ಗವರ್ನರ್ ಮೊದಲು ಬಹುಮತವನ್ನ ಸಾಬೀತುಪಡಿಸುವಂತೆ ಸೂಚನೆಯನ್ನ ಕೊಟ್ಟಿದ್ದಾರೆ. ಮೊದಲು ನೀವು 118 ಶಾಸಕರ ಸಹಿಯೊಟ್ಟಿಗೆ ಬನ್ನಿ, ನಾವು ಬೇರೆ ಪಕ್ಷವನ್ನ ಆಹ್ವಾನ ಮಾಡೋದಕ್ಕೆ ಹೋಗೋದಿಲ್ಲ, ಚಾನ್ಸ್ ಅನ್ನು ಕೊಡ್ತಾ ಇದ್ದೀವಿ, ನಿಮ್ಮನ್ನು ಬಿಟ್ಟು ಬೇರೆ ಪಕ್ಷವನ್ನ ಆಹ್ವಾನ ಮಾಡೋದಿಲ್ಲ, ಇಂತಿಷ್ಟು ಸಮಯ ಅಂತ ಇದೆ, ಮೊದಲು ನೀವು 118 ಶಾಸಕರ ಜೊತೆ ಸಹಿ ಜೊತೆ ಬರುವಂತೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಒಂದು ಕಡೆ ರಾಜ್ಯಪಾಲರ ನಡೆಗೆ ಸಿನಿಮಾ ರಂಗದ ನಟರು ಸಹ ಕಿಡಿಕಾರ್ತಾ ಇದ್ದಾರೆ. ಅವ್ರು ಬೇಕು ಅಂತಾನೆ ಮಾಡ್ತಾ ಇದ್ದಾರೆ, ಅವರ ನಡೆ ಅಸಹ್ಯಕರವಾಗಿದೆ, ಈ ತರ ಮಾಡೋದು ಸರಿಯಲ್ಲ, ವಿಜಯ್ಗೆ ಜನದ ಬೆಂಬಲ ಇದೆ, ಸರ್ಕಾರವನ್ನ ರಚನೆ ಮಾಡಲು ಒಂದು ಅವಕಾಶವನ್ನ ಕೊಡಬೇಕು, ಡಿಲೇ ಮಾಡ್ತಾ ಇದ್ದಾರೆ, ಲೇಟ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ರಾಜ್ಯಪಾಲರ ನಡೆಗೆ ತೀವ್ರ ವಿರೋಧ ವ್ಯಕ್ತವಾಗ್ತಾ ಇದೆ. ಇದು ಸಂವಿಧಾನ ಬಾಹಿರ ಅಂತೇಳಿ ಟಿವಿಕೆ ನಾಯಕರು ಕಿಡಿಕಾರ್ತಾ ಇದ್ದಾರೆ. ಒಂದು ಕಡೆ ಕಾಂಗ್ರೆಸ್ ಅವರ ಜೊತೆ ಒಗ್ಗೂಡಿರೋದು ಜೊತೆಗೆ ಅದಾದ ಮೇಲೂ ಇನ್ನೂ ಬೆಂಬಲ ಬೇಕಾಗಿರೋದ್ರಿಂದ ಸರ್ಕಾರವನ್ನ ರಚನೆ ಮಾಡೋದಕ್ಕೆ ಕಷ್ಟ ಆಗ್ತಾ ಇದೆ. ವಿಜಯ್ ಅವರು ತಮಗೆ 108 ಶಾಸಕರ ಬೆಂಬಲ ಇದೆ ಮತ್ತು ಇತರರ ಸಾಥ್ ಸಿಗಲಿದೆ ಅಂತ ಹೇಳಿ ಹಕ್ಕನ್ನ ಮಂಡಿಸಿದ್ರು. ಆದ್ರೆ ರಾಜ್ಯಪಾಲ ಅರ್ಲೇಕರ್ ಅವರು ಸಂವಿಧಾನದ ಚೌಕಟ್ಟಿನಲ್ಲಿ ಬಹುಮತದ ಬಗ್ಗೆ ಕಟ್ಟುನಿಟ್ಟಿನ ಪರೀಕ್ಷೆನ ನಡೆಸ್ತಾ ಇದ್ದಾರೆ. ಕೇವಲ ಗಾಳಿಯಲ್ಲಿರೋ ಬೆಂಬಲವನ್ನ ನಂಬಿ, ನಿಮ್ಮ ಮಾತುಗಳನ್ನ ನಂಬಿ ಸರ್ಕಾರವನ್ನ ರಚಿಸಲು ಅವಕಾಶ ನೀಡಲು ಅವರು ತಯಾರಿಲ್ಲ ಅಂತ ಹೇಳಿ ಈಗ ದಳಪತಿ ನಡೆಗೆ ನುಂಗಲಾರದ ತುತ್ತಾಗಿ ಪರಿಣಮಿಸಿರುವಂಥದ್ದು. ಮೊದಲು ನೀವು 118 ಶಾಸಕರ ಸಹಿ ಜೊತೆ ಬನ್ನಿ, ಆಮೇಲೆ ಸರ್ಕಾರವನ್ನ ರಚನೆ ಮಾಡಬಹುದು ಅಂತ ಹೇಳ್ತಾ ಇದ್ದಾರೆ. ತಮಿಳುನಾಡಿನಲ್ಲಿ ಮ್ಯಾಜಿಕ್ ನಂಬರ್ 118 ತಲುಪಲು ವಿಜಯ್ಗೆ ಇನ್ನೂ ಸಹ 11 ಶಾಸಕರ ಕೊರತೆ ಇದೆ. ಈಗ ಕಾಂಗ್ರೆಸ್ ಸಹ ತಮಿಳುನಾಡಲ್ಲಿ ಕಾಂಗ್ರೆಸ್ ಗೆದ್ದಿರುವಂತಹ ಸೀಟ್ಗಳು 5 ತಗೊಂಡ್ರು ಸಹ ಸಾಲೋದಿಲ್ಲ. ಈಗ ಬೇರೆ ಬೇರೆ ಪಕ್ಷಗಳು ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿ ಬರ್ತಾ ಇದ್ದಾರೆ ಅನ್ನುವಂಥ ವದಂತಿಗಳು ಕೇಳಿ ಬರ್ತಿದೆಯೇ ಹೊರತು ಅದು ಎಲ್ಲೂ ಸಹ ಬಹಿರಂಗವಾಗಿ ಇನ್ನೂ ಸಹ ಚರ್ಚೆಗೆ ಬಂದಿಲ್ಲ.